Students, in the last class we learned about population. Population ಅಂದ್ರೆ ಏನು, the definition of population ಓದಿದ್ವಿ. ಅದಾದ್ಮೇಲೆ population explosion ಆಗೋದಕ್ಕೆ reasons ಏನು. So what are the steps or measures taken by the government to prevent this exploding population? Population ಅನ್ನ ಅವಾಯ್ಡ್ ಮಾಡೋದಕ್ಕೆ ಗವರ್ನಮೆಂಟ್ಸ್ ತಗೊಂಡಂತಹ ಮೆಷರ್ಸ್ ಏನು, ಇದನ್ನೆಲ್ಲ ಓದ್ವಿ. ಬಟ್ ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೆ ನಿಮ್ಗೆ, ಬಯಾಲಜಿಕಲಿ ಇಸ್ ದೇರ್ ಎನಿ ವೇಸ್ ಟು ಪ್ರಿವೆಂಟ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ನ ಅವಾಯ್ಡ್ ಮಾಡೋದಕ್ಕೆ ಬಯಾಲಜಿಕಲಿ ನಮ್ಗೆ ಏನಾದ್ರೂ ದಾರಿಗಳು ಇದೆಯಾ ಅಂದ್ರೆ, ಅಫ್ ಕೋರ್ಸ್ ದೆರ್ ಈಸ್ ಮೆನಿ ವೇಸ್ ಥ್ರೂ ವಿಚ್ ವಿ ಕ್ಯಾನ್ ಅವಾಯ್ಡ್ ಕನ್ಸೆಪ್ಷನ್. ಫಸ್ಟ್ ಪಾಪ್ಯುಲೇಷನ್ ಅವಾಯ್ಡ್ ಮಾಡಬೇಕು. ಪಾಪ್ಯುಲೇಷನ್ ಅವಾಯ್ಡ್ ಮಾಡೋದು ಬಯಾಲಜಿಕಲಿ ನಮ್ಗೆ ಗೊತ್ತು. ಯಾವ ರೀತಿ? ರಿಪ್ರೊಡಕ್ಷನ್ ಆಗೋದನ್ನ ಅವಾಯ್ಡ್ ಮಾಡೋದ್ರ ಮೂಲಕ ನಾವು ಪಾಪ್ಯುಲೇಷನ್ ಅವಾಯ್ಡ್ ಮಾಡಬಹುದು. ಸೊ ಕನ್ಸೆಪ್ಷನ್ ಕ್ಯಾನ್ ಬಿ ಪ್ರಿವೆಂಟೆಡ್. ಕನ್ಸೆಪ್ಷನ್ ಪ್ರಿವೆಂಟ್ ಆದ್ರೆ ಪಾಪ್ಯುಲೇಷನ್ ಆಟೋಮ್ಯಾಟಿಕ್ ಆಗಿ ಪ್ರಿವೆಂಟ್ ಆಗುತ್ತೆ. ಏನಂತ ಲೆಗಸಿ ಕನ್ಸೆಪ್ಷನ್ ಅಂತಂದ್ರೆ ಇನ್ ಬಯಾಲಜಿ ಫರ್ಟಿಲೈಸೇಷನ್ ಅಂತ. ಸೊ ಯು ನೋ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್, ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಮೀಟ್ ಆಗಿ ಝೈಗೋಟ್ ಫಾರ್ಮೇಶನ್ ಆಗೋದನ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಟು ಫಾರ್ಮ್ ಡಿಪ್ಲಾಯ್ಡ್ ಝೈಗೋಟ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಸ್ಟೆಪ್ ಪ್ರಿವೆಂಟ್ ಆದ್ರೆ ಏನ್ ಪ್ರಿವೆಂಟ್ ಆಯ್ತು ಅಂತ? ಪ್ರೆಗ್ನೆನ್ಸಿ ಪ್ರಿವೆಂಟ್ ಆಗುತ್ತಾ? ಬಿಕಾಸ್ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆಗೋದೇ ನಿಮ್ಗೆ ಇಂಪ್ಲಾಂಟೇಶನ್ ಅಲ್ಲಿ. ಸೊ ಇಂಪ್ಲಾಂಟೇಶನ್ ಪ್ರಿವೆಂಟ್ ಆಗುತ್ತಾ? ಇಂಪ್ಲಾಂಟೇಶನ್ ಪ್ರಿವೆಂಟ್ ಆದ್ರೆ ಜೆಸ್ಟೇಷನ್ ಪ್ರಿವೆಂಟ್ ಆಗುತ್ತೆ. ಜೆಸ್ಟೇಷನ್ ಪ್ರಿವೆಂಟ್ ಆದ್ರೆ ಪಾರ್ಚುರೇಷನ್ ಪ್ರಿವೆಂಟ್ ಆಗುತ್ತೆ. ಪಾರ್ಚುರೇಷನ್ ಅಂದ್ರೆ ಡೆಲಿವರಿ ಪ್ರಿವೆಂಟ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಅಲ್ಲೇ ನಾವು ತಡಿಬೇಕು. ಆವಾಗ ಪಾಪ್ಯುಲೇಷನ್ ಅಥವಾ ರಿಪ್ರೊಡಕ್ಷನ್ ಅಥವಾ ಬರ್ತ್ ಏನಾಗಲ್ಲ, ಸಾಧ್ಯ ಆಗಲ್ಲ. ಸೊ ಬಯಾಲಜಿಕಲಿ ನಾವ್ ಇವಾಗ ಫರ್ಟಿಲೈಸೇಷನ್ ಅನ್ನ ಪ್ರಿವೆಂಟ್ ಮಾಡೋದು ಹೇಗೆ ಅಂತ ನಾವು ಓದ್ತೀವಿ. ಸೊ ಫರ್ಟಿಲೈಸೇಷನ್ ಅನ್ನೋದಕ್ಕಿಂತ ಇನ್ನೊಂದು ವರ್ಡ್ ಕನ್ಸೆಪ್ಷನ್. ಕಾನ್ಸೆಪ್ಷನ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಹೇಗೆ ಅಂದ್ರೆ there are certain methods, such methods are called as contraceptive methods ಗಳನ್ನ ಫಾಲೋ ಮಾಡೋದ್ರ ಮೂಲಕ we can prevent the ಕಾನ್ಸೆಪ್ಷನ್. ಸೊ ಈ ಕನ್ಸೆಪ್ಷನ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಕೆಲವೊಂದಷ್ಟು ಡಿವೈಸ್ ಗಳನ್ನ ನಾವು ಬಳಸ್ತೀವಿ, ವಸ್ತುಗಳನ್ನ ಬಳಸ್ತೀವಿ. ಅಂತವುಗಳಿಗೆ ನಾವು ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂತ ಕರಿತೀವಿ. ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಆರ್ ಯೂಸ್ಡ್ ಟು ಪ್ರಿವೆಂಟ್ ಕನ್ಸೆಪ್ಷನ್. ಅರ್ಥ ಆಯ್ತಾ? ಸೊ ಅದ್ರಲ್ಲಿ ನಿಮ್ಗೆ ಸೆವರಲ್ ಮೆಥಡ್ಸ್ ಇದೆ. ಯಾವ್ಯಾವ ಮೆಥಡ್ಸ್ ಇದೆ ಅನ್ನೋದೆಲ್ಲ ನೋಡೋಣ. ಅದ್ರ ಜೊತೆಗೆ ನ್ಯಾಚುರಲ್ ಮೆಥಡ್ ಅನ್ನು ಕೂಡ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, begin. So contraceptive methods ಏನಕ್ಕೆ, why we use this contraceptive method? To prevent unwanted pregnancy. ನಮಗೆ ಅವಶ್ಯಕತೆ ಇಲ್ಲ ಅಂದಾಗ we can prevent the pregnancy. ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದಕ್ಕೆ we use the contraceptive method. ಸೊ ಈ ಕಾಂಟ್ರಾಸೆಪ್ಟಿವ್ ಒಂದು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂದ್ರೆ ಒಂದು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ನಾವ್ ಏನ್ ಬಳಸ್ತೀವಿ ಅಂತ ಹೇಳಿದ್ನೋ ಆ ಡಿವೈಸಸ್ ಐಡಿಯಲ್ ಆಗಿರ್ಬೇಕು. ಸಾರಿ, ಕಾಂಟ್ರಾಸೆಪ್ಟಿವ್ ಡಿವೈಸಸ್ ನಾವ್ ಏನ್ ಬಳಸ್ತೀವೋ ಆ ಡಿವೈಸಸ್ ಐಡಿಯಲ್ ಆಗಿರ್ಬೇಕು. ಐಡಿಯಲ್ ಅಂದ್ರೆ ದ ಬೆಸ್ಟ್. ಒಂದು ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂದ್ರೆ ಅದಕ್ಕೆ ಏನೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಐಡಿಯಲ್ ಅಂದ್ರೆ ಒಂದು ರೋಲ್ ಮಾಡೆಲ್ ಅಥವಾ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಸೆಪ್ಟಿವ್ ಡಿವೈಸ್. ಈಗ ಒಂದು ಟ್ಯಾಬ್ಲೆಟ್ ತಗೋತೀವಿ ಅಂಗಡಿಲಿ, ಮೆಡಿಕಲ್ ಶಾಪ್ ಅಲ್ಲಿ ವಿ ಪರ್ಚೇಸ್ ಸಮ್ ಮೆಡಿಸಿನ್. ಸೊ ಒಂದು ಮೆಡಿಸಿನ್ ಅನ್ನ ನಾವು ಮಾರ್ಕೆಟಿಗೆ ಬಿಡ್ಬೇಕಂದ್ರೆ ಅದಕ್ಕೆ ಅದರದೇ ಆದ ಒಂದು ಐಡಿಯಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಏನು, ಮೆಡಿಸಿನ್ ನಮ್ಗೆ ತಗೊಂಡ ತಕ್ಷಣ ಅಟ್ಲೀಸ್ಟ್ ಒಂದ್ ಸ್ವಲ್ಪ 50% ಆದ್ರೂ ನಮ್ಗೆ ಬಂದಿರುವಂತ ಪ್ರಾಬ್ಲಮ್ಸ್ ವಾಸಿ ಆಗ್ಬೇಕು. ಮತ್ತೆ ಆ ಮೆಡಿಸಿನ್ ನಮ್ಗೆ ಬೇಗ ಸಿಗೋಂತದ್ದಾಗಿರ್ಬೇಕು. ಈಸಿಲಿ ಎಲ್ಲಾ ಮಾರ್ಕೆಟ್ ಅಲ್ಲೂ ಅವೈಲಬಲ್ ಆಗಿರ್ಬೇಕು. ಅದ್ರ ಜೊತೆಗೆ ಮೆಡಿಸಿನ್ ನಮಗೆ ಚೀಪ್ ಕಾಸ್ಟ್ ಅಲ್ಲಿ ಅಂದ್ರೆ ತುಂಬಾ ಜಾಸ್ತಿ ದುಡ್ಡಾಗಿರ್ಬಾರ್ದು. ಆಗ ಮಾತ್ರ ಜನಗಳು ಏನ್ ಮಾಡ್ತಾರೆ, ಅದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಒಂದ್ ಮೆಡಿಸಿನ್ ತಗೋಬೇಕಾದ್ರೆ ಏನೆಲ್ಲಾ ಕ್ಯಾರೆಕ್ಟರ್ಸ್ ಇರುತ್ತೋ ಹಂಗೇನೆ ಒಂದು ಕಾಂಟ್ರಾಸೆಪ್ಟಿವ್ ಡಿವೈಸ್ ಆಗ್ಬೇಕು ಅಂದ್ರು ಅದಕ್ಕೆ ಅದ್ರದೇ ಆದ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಒಂದು ಐಡಿಯಲ್ ಅಂದ್ರೆ ಒಂದು ಬೆಸ್ಟ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂತ ಅನ್ಬೇಕಂದ್ರೆ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದ್ರಲ್ಲಿ ಇರ್ಬೇಕು ಅನ್ನೋದನ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ.
ಇದನ್ನ ಕೇಳ್ತಾರೆ ಐದರ್ ಫಾರ್ 3 marks. ಏನೇನು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಅನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ. ನಾವು ಯೂಸ್ ಮಾಡುವಂತ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಯೂಸರ್ ಫ್ರೆಂಡ್ಲಿ ಆಗಿರ್ಬೇಕು, ಅಂದ್ರೆ ನಮ್ಗೆ ಈಸಿಯಾಗಿ ಅದನ್ನ ಉಪಯೋಗಿಸೋದು ಗೊತ್ತಿರ್ಬೇಕು. ಈಸಿಲಿ ಅವೈಲಬಲ್, ಆದಷ್ಟು ಎಲ್ಲಾ ಕಡೆ ಈಸಿಯಾಗಿ ಸಿಗಬೇಕು. ಎಫೆಕ್ಟಿವ್ ಅಂತಂದ್ರೇನು, ನಾವು ಯೂಸ್ ಮಾಡೋದೇನಕ್ಕೆ ಕಾಂಟ್ರಾಸೆಪ್ಟಿವ್ ಡಿವೈಸ್ ನ ಕನ್ಸೆಪ್ಷನ್ ಪ್ರಿವೆಂಟ್ ಮಾಡೋದಕ್ಕೆ. ಕನ್ಸೆಪ್ಷನ್ ಅಂದ್ರೆ ಫರ್ಟಿಲೈಸೇಷನ್ ಅಥವಾ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡೋದಕ್ಕೆ. ಸೊ ಎಫೆಕ್ಟಿವ್ ಆಗಿರ್ಬೇಕು. ಸೊ ಅದನ್ನ ಯೂಸ್ ಮಾಡ್ತಿದೀವಿ ಅಂದಾಗ ಅದ್ರದ್ದು ಏನಾಗಿದೆ ಅದು ರೀಚ್ ಮಾಡ್ಬೇಕು, ಅಂದ್ರೆ ಕನ್ಸೆಪ್ಷನ್ ಪ್ರಿವೆಂಟ್ ಆಗ್ಲೇಬೇಕು. ಯೂಸ್ ಮಾಡಿನೂ ಕನ್ಸೆಪ್ಷನ್ ಪ್ರಿವೆಂಟ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ವಿ ಕೆನಾಟ್ ಕಾಲ್ ಇಟ್ ಆಸ್ ಎಫೆಕ್ಟಿವ್, ಅದನ್ನ ನಾವು ಎಫೆಕ್ಟಿವ್ ಅನ್ನಲ್ಲ. ಸೊ ನಮ್ಗೆ ಯೂಸ್ ಮಾಡುವಂತಹ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಏನಾಗಿರ್ಬೇಕು, ಯೂಸರ್ ಫ್ರೆಂಡ್ಲಿ, ಅಂದ್ರೆ ವಿ ಶುಡ್ ನೋ ಹೌ ಟು ಯೂಸ್, ಈಸಿಲಿ ಅವೈಲಬಲ್ ಮತ್ತೆ ಎಫೆಕ್ಟಿವ್ ಆಗಿರ್ಬೇಕು. ರಿವರ್ಸಿಬಲ್. ರಿವರ್ಸಿಬಲ್ ಅಂದ್ರೆ ನಾವು ಅದನ್ನ ಟೆಂಪರರಿ ಆಗಿ ಯೂಸ್ ಮಾಡ್ಬೇಕು, ಅಂದ್ರೆ ಯಾವಾಗ ಬೇಕೋ ಅವಾಗ ಇಟ್ ಶುಡ್ ಬಿ ರಿಮೂವಬಲ್, ತೆಗ್ದು ಬಿಸಾಕ ತರ ಇರ್ಬೇಕು. ಪರ್ಮನೆಂಟ್ ಆಗಿ ನಮ್ಗೆ ಅದರಿಂದ ಏನೇ ತರ ಎಫೆಕ್ಟ್ ಆಗ್ಬಾರ್ದು. ಸೊ ದಟ್ ಇಸ್ ರಿವರ್ಸಿಬಲ್. ಆಯ್ತಾ. ನೆಕ್ಸ್ಟ್, ನೋ ಆರ್ ಲೆಸ್ ಸೈಡ್ ಎಫೆಕ್ಟ್ಸ್. ಅದನ್ನ ಬಳಸೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಇರಬಾರ್ದು. ಸೈಡ್ ಎಫೆಕ್ಟ್ಸ್ ಇದ್ರೆ ನೋ ಬಡಿ ಇಸ್ ಗೋಯಿಂಗ್ ಟು ಯೂಸ್ ಇಟ್ ಅಲ್ವಾ, ಅದಕ್ಕೋಸ್ಕರ. ಅಂಡ್ ಆಲ್ಸೋ ದೇರ್ ವಿಲ್ ಬಿ ನೋ ವೇ ಟು ಇಂಟರ್ಫಿಯರ್ ಟು ಅ ಸೆಕ್ಸ್ ಡ್ರೈವ್ ಆಫ್ ಆರ್ ಅ ಡಿಸೈರ್ ಆರ್ ಡಿಸೈರ್ ಆಫ್ ದ ಯೂಸರ್. ಯಾರು ಯೂಸ್ ಮಾಡ್ತಾ ಇರ್ತಾರೋ ಕಾಂಟ್ರಾಸೆಪ್ಟಿವ್ ಡಿವೈಸ್ ನ, ಅವರಿಗೆ ಇದನ್ನ ಬಳಸೋದ್ರಿಂದ ಅವರ ಒಂದು ಡಿಸೈರ್ಗೆ ಏನಂತೂ ಕೂಡ ಅಡ್ಡಿ ಆಗಂಗಿಲ್ಲ. ಸೊ ದೀಸ್ ಆರ್ ಆಲ್ ಸರ್ಟನ್ ವಾಟ್ ಕ್ಯಾರೆಕ್ಟರ್ಸ್. ಯಾವುದೇ ಒಂದು ಕಾಂಟ್ರಾಸೆಪ್ಟಿವ್ ಡಿವೈಸಸ್ ನ ಇನ್ವೆಂಟ್ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ಕೊಡೋದಕ್ಕಿಂತ ಮುಂಚೆ ಅದಿಷ್ಟೆಲ್ಲಾ ಕ್ಯಾರೆಕ್ಟರ್ಸ್ ಇದ್ರೆ ದಟ್ ಇಸ್ ಸೆಟ್ ಟು ಬಿ ಅ ಬೆಸ್ಟ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂತ ನಾವು ಕರಿತೀವಿ. ಸೊ ವಾಟ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಇನ್ ವಿಚ್ ವಿ ಕ್ಯಾನ್ ಕಂಟ್ರೋಲ್ ದ ಬರ್ತ್ ನ ಕಂಟ್ರೋಲ್ ಮಾಡೋದಕ್ಕೆ. ಬರ್ತ್ ಕಂಟ್ರೋಲ್ ಮೆಥಡ್ಸ್ ನ ನಾವು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಕರೆಯೋದು. ಬರ್ತ್ ಕಂಟ್ರೋಲ್, ಕಾಂಟ್ರಾಸೆಪ್ಷನ್ ಎಲ್ಲ ಕೂಡ ಸೇಮ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಬರ್ತ್ ನ ನಾವು ಯಾವ್ಯಾವ ತರ ಕಂಟ್ರೋಲ್ ಮಾಡಬಹುದು ಅಂದ್ರೆ, ಟೆಂಪರರಿ ಮೆಥಡ್ಸ್ ಇದೆ, ಅಂದ್ರೆ ಸ್ವಲ್ಪ ಕಾಲಗಳ ತನಕ ನಮ್ಗೆ ಎಲ್ಲಿಗೆ ತನಕ ಕಂಟ್ರೋಲ್ ಮಾಡ್ಬೇಕನ್ಸುತ್ತೋ ಅಲ್ಲಿ ಇಷ್ಟು ತನಕ ನಾವು ಕಂಟ್ರೋಲ್ ಮಾಡಬಹುದು. ಪರ್ಮನೆಂಟ್ ಆಗಿ ಕಂಟ್ರೋಲ್ ಮಾಡಬಹುದು, ಅಂದ್ರೆ ಟಿಲ್ ನಮಗ್ ಬೇಡ, ಕಂಪ್ಲೀಟ್ ಆಗಿ ನಾವು ಚೇಂಜ್ ದ ಮೈಂಡ್ ಅಂತಂದಾಗ ನಾವು ಪರ್ಮನೆಂಟ್ ಆಗಿ ಬರ್ತ್ ನ ಕಂಟ್ರೋಲ್ ಮಾಡಬಹುದು. ಟೆಂಪರರಿ ಆಗ್ಲೂ ಕೂಡ ಕಂಟ್ರೋಲ್ ಮಾಡಬಹುದು. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಕಾಂಟ್ರಾಸೆಪ್ಷನ್ ಮೆಥಡ್ಸ್. 3 ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇದೆ. ಒಂದು ಟೆಂಪರರಿ ಮೆಥಡ್, ನೆಕ್ಸ್ಟ್ 2 types actually, 2 types. ಒಂದು ಟೆಂಪರರಿ ಮೆಥಡ್, ಇನ್ನೊಂದು ಪರ್ಮನೆಂಟ್ ಮೆಥಡ್. ಟೆಂಪರರಿ ಮೆಥಡ್ ಅಲ್ಲಿ ನಿಮ್ಗೆ ಫರ್ದರ್ 2 types ಇರುತ್ತೆ. ಒಂದು ನ್ಯಾಚುರಲ್ ಮೆಥಡ್, ಇನ್ನೊಂದು ಆರ್ಟಿಫಿಷಿಯಲ್ ಮೆಥಡ್. ಸೊ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋದು ಮತ್ತೆ ಆರ್ಟಿಫಿಷಿಯಲ್ ಕೆಲವು ಡಿವೈಸಸ್ ನ ಬಳಸಿ ಕಂಟ್ರೋಲ್ ಮಾಡ್ತೀವಿ, ಅದು ಟೆಂಪರರಿ. ಪರ್ಮನೆಂಟ್ ಆಗಿ ಕೆಲವೊಂದಷ್ಟು ಸರ್ಜರಿಗಳ ಮೂಲಕ ನಾವು ಪರ್ಮನೆಂಟ್ ಆಗಿ ಬರ್ತ್ ನ ಕಂಟ್ರೋಲ್ ಮಾಡ್ತೀವಿ, ಅದು ಇಲ್ಲಿ. ಓಕೆನಾ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಇವತ್ತಿನ ಕ್ಲಾಸ್ ಅಲ್ಲಿ ಟೆಂಪರರಿ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ಅದರಲ್ಲಿ ವಿ ಆರ್ ಫಸ್ಟ್ಲಿ ಡಿಸ್ಕಸಿಂಗ್ ಅಬೌಟ್ ನ್ಯಾಚುರಲ್ ಮೆಥಡ್ಸ್. ಸೊ ಲೆಟ್ ಅಸ್ ಕಮ್ ಟು ದ ನ್ಯಾಚುರಲ್ ಮೆಥಡ್. ಸೊ ದ ನ್ಯಾಚುರಲ್ ಮೆಥಡ್ಸ್ ನ ನಾವು ಯಾಕೆ ಬಳಸ್ಬೇಕಂತಂದ್ರೆ, ಇಲ್ಲಿ ನ್ಯಾಚುರಲ್ ಆಗಿನೇ ದ ಫಿಮೇಲ್ ಗ್ಯಾಮೆಟ್ ಓವಾ ಮತ್ತೆ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಎರಡೂ ಕೂಡ ಮೀಟ್ ಆಗೋದನ್ನ ಅದು ಅವಾಯ್ಡ್ ಮಾಡುತ್ತೆ. ಯಾವುದು? ನ್ಯಾಚುರಲ್ ಮೆಥಡ್. ನ್ಯಾಚುರಲ್ ಮೆಥಡ್ ಅವಾಯ್ಡ್ ದ ಚಾನ್ಸ್ ಆಫ್ ಓವಾ ಅಂಡ್ ಸ್ಪರ್ಮ್ ಮೀಟಿಂಗ್. ಓಕೆನಾ, ದಟ್ ಇಸ್ ದ ಮೇನ್ ಪ್ರಿನ್ಸಿಪಲ್. ಸೊ ಅದರಲ್ಲಿ ಫಸ್ಟ್ ಟೈಪ್ ಆಫ್ ನ್ಯಾಚುರಲ್ ಮೆಥಡ್ ಯಾವ್ದಪ್ಪ ಅಂದ್ರೆ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಆರ್ ಅಬ್ಸ್ಟೈನ್ ಅಂತ ಕರಿತೀವಿ. ಅಬ್ಸ್ಟೈನ್ ಅಂದ್ರೆ ವಿ ಶುಡ್ ಸ್ಟಾಪ್ ಅಂತ, ಸ್ಟಾಪ್ ಮಾಡೋದನ್ನೇ ನಾವು ಅಬ್ಸ್ಟೈನ್ ಅಂತ ಕರಿತೀವಿ. ಸೊ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತಂದ್ರೆ ಅ ಕಪಲ್ ಮೀನ್ಸ್ ಲೈಕ್ ಇಲ್ಲಿ ನಾವು ಇಟ್ ಕ್ಯಾನ್ ಬಿ ಮೇಲ್ ಅಂಡ್ ಫಿಮೇಲ್ ಅಂತ ಕರಿತೀವಿ, ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ದೆಮ್ ಟುಗೆದರ್ ಕಪಲ್ಸ್ ಅಂತನಾದ್ರೂ ಕರಿತೀವಿ. ಸೊ ಕಪಲ್ಸ್ ಶುಡ್ ಅವಾಯ್ಡ್ ದ ಕಾಯಟಸ್ ಅಂದ್ರೆ ಏನೋ ಮೇಟಿಂಗ್ ಅನ್ನ ಅವಾಯ್ಡ್ ಮಾಡ್ಬೇಕು. ಯಾವಾಗ? ಪರ್ಟಿಕ್ಯುಲರ್ಲಿ ಇನ್ ದ 10 to 17 days of a menstrual cycle. ಇದನ್ನ ನಾವು ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್? the couple should avoid the mating or intercourse or coitus ಯಾವಾಗ? at least 10 to 17 days of the menstrual cycle. That is called periodic abstinence.
ಯಾಕೆ? ಜಸ್ಟ್ ಅಬ್ಸರ್ವ್ ಹಿಯರ್ 10 to 17 ಡೇಸ್ ಅಂತಂದಾಗ ಇಲ್ಲಿ ನಿಮಗೆ ಮೆನ್ಸ್ಟ್ರಲ್ ಫೇಸಸ್ ನೆನಪಿದೆ ಅನ್ಕೋತೀನಿ. ಇನಿಷಿಯಲಿ ದರ್ ಇಸ್ ಅ ಮೆನ್ಸ್ಟ್ರಲ್ ಫ್ಲೋ ಫೇಸ್, ಅದಾದ್ಮೇಲೆ ಫಾಲಿಕ್ಯುಲರ್ ಫೇಸ್, ಅದಾದ್ಮೇಲೆ ಓವ್ಯುಲೇಟರಿ ಫೇಸ್, ಆಮೇಲೆ ಲ್ಯೂಟಲ್ ಫೇಸ್ ಅಂತ ಬರುತ್ತೆ. ಓವ್ಯುಲೇಟರಿ ಫೇಸ್ ಶುರು ಆಗೋದೆ ಈ 10 to 17 ನ ಒಳಗಡೆ, ಪರ್ಟಿಕ್ಯುಲರ್ ಆಗಿ 14th ಡೇ. ಆದ್ರೂ ನಾವು ಇಲ್ಲಿಂದನೇ ಸ್ವಲ್ಪ ಹಿಂದೆಯಿಂದ ಮತ್ತೆ ಅದಾದ ಸ್ವಲ್ಪ ಮುಂದೆ ದಿನ ತನಕ ಮೇಟಿಂಗ್ ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಆಗ ಗ್ರಾಫಿಯನ್ ಫಾಲಿಕಲ್ ಇಂದ ಅಥವಾ ಓವ್ಯೂಲ್ ಏನಾಗಿರುತ್ತೆ, ದ ಸೆಕೆಂಡರಿ ಓಸೈಟ್ ರಿಲೀಸ್ ಆಗಿರುತ್ತೆ. ಸೊ ಅದು ನಿಮಗ್ ನೆನ್ಪಿರ್ಬೋದು, ಅದನ್ನ ಫಿಂಬ್ರಿಯ ಕ್ಯಾಚ್ ಮಾಡ್ಕೊಂಡು ಆಂಪಲ್ ಐಸ್ತಮಸ್ ಜಂಕ್ಷನ್ ಬಂದು ಸ್ವಲ್ಪ ದಿನದ ತನಕ ಅಲ್ಲಿ ಇರುತ್ತೆ. ಆಮೇಲೆ ವೆಯ್ಟ್ ಮಾಡಿ ಸ್ಪರ್ಮ್ ಬರ್ಲಿಲ್ಲ ಅಂದಾಗ ನೆಕ್ಸ್ಟ್ ಅದು ಲ್ಯೂಟಲ್ ಫೇಸ್ಗೆ ಹೋಗುತ್ತೆ. ಸೊ ಈ ಫೇಸ್ ಅಲ್ಲಿ ನಾವು ಆದಷ್ಟು ಮೇಟಿಂಗ್ ನ ಅವಾಯ್ಡ್ ಮಾಡಿದ್ರೆ ಸ್ಪರ್ಮ್ ಮತ್ತೆ ಓವಾ ಎರಡು ಏನಾಗಲ್ಲ, ಮೀಟ್ ಆಗಲ್ಲ. ಮೀಟ್ ಆಗ್ಲಿಲ್ಲ ಅಂದಾಗ ಅಲ್ಲಿ ಏನಾಗಲ್ಲ, ಫರ್ಟಿಲೈಸೇಷನ್ ನಡೆಯಲ್ಲ, ಕನ್ಸೆಪ್ಷನ್ ಇಸ್ ಪ್ರಿವೆಂಟೆಡ್. ಅರ್ಥ ಆಯ್ತಾ? ದಿಸ್ ಇಸ್ ಹೌ. ಸೊ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದ್ರೆ ಏನು? ವಿ ಶುಡ್ ಅವಾಯ್ಡ್, ದ ಕಪಲ್ ಶುಡ್ ಅವಾಯ್ಡ್ ಕೈಗಾಟಸ್ ಇನ್ 10 to 17 days of the menstrual cycle, because during ovulation the chance of fertilization is very high. ಇಲ್ಲಿ ಫರ್ಟಿಲೈಸೇಷನ್ ಆಗುವಂತ ಚಾನ್ಸ್ ಎಲ್ಲಿ? ಈ ಟೈಮ್ ಅಲ್ಲಿ ತುಂಬಾ ಜಾಸ್ತಿ. So that if we avoid this hiatus, then what? The conception can be prevented. Conception ನಾವು ಅವಾಯ್ಡ್ ಮಾಡಬಹುದು. So this is the main reason by the periods there must be an abstaining of the mating. ಯಾಕೆ ಸ್ಟಾಪ್ ಮಾಡಬೇಕು ಅನ್ನೋದು ರೀಸನ್ ಗೊತ್ತಾಯ್ತು. ಇದನ್ನ ನಾವು ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಕರಿತೀವಿ. ಎಸ್, withdrawal or coitus interruptus. coitus interruptus ಅಂತಂದ್ರೆ, ಸೊ when the male external genitalia penis ಇಂದ ಇನ್ಸೆಮಿನೇಷನ್ ಆಗುತ್ತೆ. ಇನ್ಸೆಮಿನೇಷನ್ ಅಂತಂದ್ರೆ ಏನೋ? ದ ಮೆಥಡ್ ಆಫ್ ರಿಲೀಸಿಂಗ್ ದ ಸೆಮನ್ ಫ್ರಮ್ ದ ಪೆನಿಸ್. ಪೆನಿಸ್ ಇಂದ ಸೆಮನ್ ಅನ್ನ ರಿಲೀಸ್ ಮಾಡೋದು. ಸೆಮನ್ ಅಂತಂದಾಗ ಅಲ್ಲಿ ನಿಮ್ಗೆ ವೈಟ್ ಲಿಕ್ವಿಡ್ ಮತ್ತೆ ಸ್ಪರ್ಮ್ ಎರಡು ಕೂಡ ಇರುತ್ತೆ. ಅದು ಎರಡು ಕೂಡ ಪೆನಿಸ್ ಇಂದ ರಿಲೀಸ್ ಆದ್ರೆ ದಟ್ ಇಸ್ ಕಾಲ್ಡ್ ಆಸ್ ಇನ್ಸೆಮಿನೇಷನ್. ಸೊ ಒನ್ಸ್ ಈಗ ಇನ್ಸೆಮಿನೇಷನ್ ಆಯ್ತು, ಮೇಟಿಂಗ್ ನಡೀತಾ ಇದೆ ಅಂತಂದಾಗ ಸ್ಪರ್ಮ್ ವಿಲ್ ಎಜಾಕ್ಯುಲೇಟೆಡ್ ಇನ್ ಟು ದ ವಜೈನಾ. ಎಲ್ಲಿಗೆ ಬರುತ್ತೆ ಸ್ಪರ್ಮು? ಪೆನಿಸ್ ಇಂದ ವಜೈನಾಗೆ ಎಜಾಕ್ಯುಲೇಟ್ ಆಗುತ್ತೆ. ಸೊ ಎಜಾಕ್ಯುಲೇಟ್ ಆದಾಗ ಸ್ಪರ್ಮ್ ಕ್ಯಾನ್ ರೀಚ್ ಇಟ್ ಟು ದ ಫೀಮೇಲ್ ಬಾಡಿ. ಅದಾದ್ಮೇಲೆ ಫೀಮೇಲ್ ಯುಟರಸ್ ಗೆ ರೀಚ್ ಆಗುತ್ತೆ ಅಂಡ್ ದೆನ್ ಇಲ್ಲಿಗೆ ಬರುತ್ತೆ. ಸೊ ಹಿಯರ್ ವಿ ಹ್ಯಾವ್ ಒನ್ ಮೆಥಡ್ ಏನಂತಂದ್ರೆ, ವಿ ಕ್ಯಾನ್ ಸ್ಟಾಪ್ ದಿ ಸ್ಪರ್ಮ್ ಟು ಎಂಟರ್ ಇನ್ ಟು ದ ವೆಜೈನಾ. ವೆಜೈನಾದ ಒಳಗಡೆಗೆ ಎಂಟರ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಯಾವ ರೀತಿ ಅಂದ್ರೆ, ಬೈ ವಿತ್ಡ್ರಾ ದ ಪೆನಿಸ್. ಪೆನಿಸ್ ನ ನಾವು ವಿತ್ಡ್ರಾ ಮಾಡೋದ್ರಿಂದ, ಮೀನ್ಸ್ ವಿ ಕ್ಯಾನ್ take the penis out of the female vagina. ವಜೈನಾದಿಂದ ಪೆನಿಸ್ ನ ಹೊರಗೆ ತೆಗೆಯೋದು, ಟೇಕನ್ ಔಟ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ as withdrawal. ಸೊ ವಿತ್ಡ್ರಾ ಮಾಡೋದ್ರಿಂದ ಇನ್ಸೆಮಿನೇಷನ್ ಪ್ರಿವೆಂಟ್ ಆಗುತ್ತೆ. ಅಂದ್ರೆ ಪೆನಿಸ್ ಇಂದ ರಿಲೀಸ್ ಆಗುವಂತ ಸ್ಪರ್ಮ್ ಒಳಗ್ ಹೋಗಲ್ಲ, ಬಿಕಾಸ್ ಪೆನಿಸ್ ಇಸ್ ಔಟ್ಸೈಡ್ ದ ವೆಜೈನಾ ಇರುತ್ತೆ ಅವಾಗ. ಸೊ ಒಳಗ್ ಹೋಗಕ್ಕಾಗಲ್ಲ. ಸೊ ದಟ್ ರಿಮೈನಿಂಗ್ ಪ್ರೋಸೆಸ್ ವಿಲ್ ಬಿ ಪ್ರಿವೆಂಟೆಡ್. ಅರ್ಥ ಆಯ್ತಾ? ಸೊ ಇಲ್ಲೇನಂತ ಇದೆ, ವಾಟ್ ಇಸ್ ದಿಸ್ ವಿತ್ಡ್ರಾಲ್ ಅಥವಾ ಕಯಾಟಸ್ ಇಂಟ್ರಪ್ಟಸ್ ಅಂತಂದ್ರೆ ಏನು? ದ ವಿತ್ಡ್ರಾಲ್ ಮೀನ್ಸ್ ರಿಮೂವಿಂಗ್ ದ ಪೆನಿಸ್ ಔಟ್ ಫ್ರಮ್ ದ ವೆಜೈನಾ ಬಿಫೋರ್ ಎಜಾಕ್ಯುಲೇಷನ್. ಎಜಾಕ್ಯುಲೇಷನ್ ಅಂದ್ರೆ ಏನು? ರಿಲೀಸಿಂಗ್ ಆಫ್ ಸೆಮನ್ ಅಥವಾ ಸ್ಪರ್ಮ್ ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೆ ವಜೈನಾದಿಂದ ಪೆನಿಸ್ ನ ಹೊರಗೆ ತೆಗೆಯೋದನ್ನ ವಿತ್ಡ್ರಾಲ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ as ಲ್ಯಾಕ್ಟೇಷನಲ್ ಅಮೆನೋರಿಯಾ. ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತಂದ್ರೆ, there is no menstruation during lactation. ಯಾವಾಗ ಬೇಬಿ ಬರ್ತ್ ಆಗುತ್ತೋ, ಐ ಮೀನ್ ಪಾರ್ಚುರೇಷನ್ ಆಗುತ್ತೋ. ಪಾರ್ಚುರೇಷನ್ ಇಸ್ ಫಾಲೋಡ್ ಬೈ ಲ್ಯಾಕ್ಟೇಷನ್ ಅಲ್ವಾ? ಲ್ಯಾಕ್ಟೇಷನ್ ಅಂದ್ರೆ ಮಿಲ್ಕ್ ಫೀಡಿಂಗ್ ಸ್ಟೇಜ್. ಮಿಲ್ಕ್ ಫೀಡಿಂಗ್ ಸ್ಟೇಜ್ ಅಲ್ಲಿ ಆ ಒಂದು ಫಿಮೇಲ್ ಬಾಡಿಯಲ್ಲಿ ಮೆನ್ಸ್ಟ್ರುಯೇಷನ್ ನಡೆಯೋದೇ ಇಲ್ಲ. Therefore, until mother stops feeding, ಅರೌಂಡ್ ಲ್ಯಾಕ್ಟೇಷನ್ ಎಲ್ಲಿ ತನಕ ನಡೀಬಹುದು ಅಂದ್ರೆ ಅರೌಂಡ್ 6 months. ಇದು ಎಕ್ಸಾಕ್ಟ್ ಅಲ್ಲ, ಅಪ್ರಾಕ್ಸಿಮೇಟ್ 6 months ತನಕ ದೇರ್ ವಿಲ್ ಬಿ there is no chance of menstruation. ಸೊ ಈ ಸಂದರ್ಭದಲ್ಲಿ, ಡ್ಯೂರಿಂಗ್ ಲ್ಯಾಕ್ಟೇಷನ್ ಸಂದರ್ಭದಲ್ಲಿ
even if there is a coitus, ಮೇಟಿಂಗ್ ನಡೆದ್ರು ಕೂಡ there will be no fertilization. ಯಾಕೆ? ಮೆನ್ಸುರೇಷನ್ ನಡೀತಾ ಇಲ್ಲ ಅಂದ್ಮೇಲೆ ಓವಾ ರಿಲೀಸ್ ಆಗದೇ ಇಲ್ಲ. ಸೊ there will be no chance of conception. So conception is not possible as long as mother breast feeds the child. ಸೊ ಲ್ಯಾಕ್ಟೇಷನ್ ಮುಗಿಯೋ ತನಕನೂ ಕೂಡ ಅಲ್ಲಿ ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಮೆನ್ಸ್ಟ್ರೇಷನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಮೆನ್ಸ್ಟ್ರೇಷನ್ ಇಲ್ಲ ಅಂದ್ಮೇಲೆ ಓವ್ಯುಲೇಷನ್ ಕೂಡ ಇಲ್ಲ. ಇಫ್ there is no ovulation, there is no fertilization. There is no fertilization, there is no nothing. So conception will be prevented. So these are all the 3 methods through which we can naturally prevent conception. ಅಂದ್ರೆ there is a physical meeting of sperm and ova ಎರಡು ಕೂಡ ಏನಾಗ್ತಾ ಇದೆ ಇಲ್ಲಿ ಪ್ರಿವೆಂಟ್ ಆಗ್ತಾ ಇದೆ. These are all the 3 methods in which we can conception naturally. So ಇದು ನ್ಯಾಚುರಲ್ ಮೆಥಡ್ಸ್ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ. they can be asked you to explain natural methods of conception. So this is very important. all the 3 ನ ಹೆಡಿಂಗ್ ಬರ್ದು ಅದರದ್ದು ಡೆಫಿನೇಷನ್ ಬರ್ದು ಎಕ್ಸ್ಪ್ಲೈನ್ ಮಾಡಿದ್ರೆ ಮುಗೀತು. no need of writing diagrams and all. ಡಯಾಗ್ರಾಮ್ಸ್ ಯಾವುದು ಅವಶ್ಯಕತೆ ಇಲ್ಲ. ಓಕೆನಾ? if you find any doubt in this video, ask me in the comment section and also share this, subscribe, and thank you.